ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ದೇಶದಲ್ಲಿ 100% ಸಾಕ್ಷರತೆ ಸಾಧಿಸಿರುವ ರಾಜ್ಯವಾಗಿರುವ ಕೇರಳ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಅಲ್ಲಿನ ಸರ್ಕಾರಿ ಉದ್ಯೋಗಿಗಳಿಗೆ ಸರಿಯಾಗಿ ಈಗ ಸಂಬಳ ಆಗ್ತಾ ಇಲ್ಲ. ಹಿರಿಯ ನಾಗರಿಕರಿಗೆ ಪಿಂಚಣಿ ಸಹ ಸಿಗ್ತಾ ಇಲ್ಲ. ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಈಗ ದುಡ್ಡಿಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಬೆನ್ನಲ್ಲೇ ಕೇರಳ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಯಿಂದ ನಮಗೆ ಈ ಸಮಸ್ಯೆಯಾಗಿದೆ ಅಂತ ದೂರ್ತಾ ಇದೆ. ಆದರೆ BJP ನಾಯಕರು ಕೇರಳ ಸರ್ಕಾರದ ನೀತಿಯಿಂದಲೇ ಈ ಆರ್ಥಿಕ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ತಿರುಗೇಟು ನೀಡಿ ಇದೇ ರೀತಿ ಮುಂದುವರಿದರೆ ಮುಂದೆ ಶ್ರೀಲಂಕಾ, ವೆನಿಜುವೆಲಾ ಥರ ದಿವಾಳಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೇರಳದ ಆರ್ಥಿಕತೆ ದಿಢೀರ್ ಕುಸಿತವಾಗಿದ್ದು ಯಾಕೆ, ಕೇರಳ ಸರ್ಕಾರ ಹೇಳೋದು ಏನು, ಕೇಂದ್ರ ಸರ್ಕಾರದ ವಾದ ಏನು, ಮುಖ್ಯವಾಗಿ ಕೇರಳದ ಆರ್ಥಿಕ ಸಮಸ್ಯೆಯಿಂದ ನಾವು ಕಲಿಯಬೇಕಾದ ಪಾಠ ಏನು ಇತ್ಯಾದಿ ವಿಚಾರಗಳನ್ನು ನಾನು ಇಲ್ಲಿ ವಿವರಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಸಾಲ ಮಾಡಲೇಬೇಕು. ಸಾಲ ಇಲ್ಲದೇ ಇದ್ದರೆ ಆ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಹೀಗಾಗಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಒಂದು ರಾಜ್ಯ ವರ್ಷಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಾಲ ಮಾಡ್ಬೋದು ಅಂತ. ಯಾಕೆಂದರೆ ವಿಪರೀತ ಸಾಲ ಮಾಡಿದರೆ ಅದನ್ನು ತೀರಿಸುವುದೇ ಬಹಳ ದೊಡ್ಡ ಸಮಸ್ಯೆ. ಈ ಕಾರಣಕ್ಕೆ ಒಂದು ಮಿತಿಯನ್ನು ಹಾಕಲಾಗಿದೆ. ಅದುವೇ NBC ಅಂದರೆ ನೆಟ್ ಬಾರೋವಿಂಗ್ ಸೀಲಿಂಗ್ ಅಂತ. ರಾಜ್ಯ ಸರ್ಕಾರಗಳು ಆ ಹಣಕಾಸು ವರ್ಷದಲ್ಲಿ ಎರವಲು ಪಡೆಯಬಹುದಾದ ನಿಧಿಯ ಮೇಲೆ ನಿಗದಿಪಡಿಸಿದಂಥ ಗರಿಷ್ಠ ಮಿತಿಯನ್ನು NBC ಅಂತ ಕರೆಯಲಾಗುತ್ತೆ. ಈ NBCಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ. ಈ NBCಗೆ ಮಾನದಂಡ ಏನು ಅಂತಂದರೆ ಅದು 15ನೇ ಹಣಕಾಸು ಆಯೋಗದ ಶಿಫಾರಸು. ಈ ಶಿಫಾರಸಿನ ಅನ್ವಯ 2023-24ರಲ್ಲಿ ಒಂದು ರಾಜ್ಯದ GDPಯ 3% ಹಣವನ್ನು NBCಯಾಗಿ ಪಡೆಯಬಹುದು ಅಂತ ಹೇಳಿದೆ. ಇದರ ಅನ್ವಯ 2023-24ರ ಹಣಕಾಸು ವರ್ಷದಲ್ಲಿ ಕೇರಳ ಸರ್ಕಾರ 32,422 ಕೋಟಿ ರೂಪಾಯಿ ಸಾಲವನ್ನು ಪಡೆಯಲು ಅವಕಾಶವಿತ್ತು. ಆದರೆ ಕೆಲ ವರ್ಷಗಳಲ್ಲಿ ಕೇರಳ ಸರ್ಕಾರ 3,140 ಕೋಟಿ ಹೆಚ್ಚುವರಿ ಸಾಲವನ್ನು ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ 29,301 ಕೋಟಿ ರು ಸಾಲಕ್ಕೆ ಅನುಮತಿ ನೀಡಿತು. NBC ಪಡೆಯಲು ಇನ್ನೊಂದು ನಿಯಮವಿದೆ. ಅದು ಏನಂತಂದರೆ ಮೊದಲ 9 ತಿಂಗಳಲ್ಲಿ ರಾಜ್ಯ ಸರ್ಕಾರ 75% ಸಾಲವನ್ನು ಪಡೆಯಬಹುದು ಅಂತ. ಅಂದರೆ ಕೇರಳ ಸರ್ಕಾರ ಮೊದಲ 9 ತಿಂಗಳಿನಲ್ಲೇ 21,852 ಕೋಟಿ ರೂಪಾಯಿ ಪಡೆದಿದೆ. ಅಂದರೆ ಸರಾಸರಿ ಪ್ರತಿ ತಿಂಗಳು 2,428 ಕೋಟಿ ರೂಪಾಯಿ. ಈಗ ಕೇರಳ ಸರ್ಕಾರ ಈ ಹಣಕಾಸು ವರ್ಷದಲ್ಲಿ ಮತ್ತೆ 15,000 ಕೋಟಿ ರೂಪಾಯಿ ಸಾಲ ಮಾಡಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಈ ಸಾಲಕ್ಕೆ ಅನುಮತಿ ನೀಡಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಕೇರಳ ಸರ್ಕಾರ ಸುಪ್ರೀಂನ ಮೊರೆ ಹೋಗಿದೆ. ಇದ್ದಕ್ಕಿದ್ದಂತೆ ಕೇರಳ ಆರ್ಥಿಕವಾಗಿ ಕುಸಿಯಲು ಕಾರಣವಾಗಿದ್ದು ಯಾಕೆ ಎಂಬ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಬೇಕಂತಂದರೆ ನಾವು ಹಲವಾರು ಆರ್ಥಿಕ ಮಾನದಂಡಗಳನ್ನು ನೋಡಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಒಂದೊಂದಾಗಿ ನೋಡೋಣ. ನೀವು ಯಾವುದೇ ಒಂದು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಖರ್ಚು ಅಥವಾ ಎಕ್ಸ್ಪೆಂಡಿಚರ್ ಭಾಗ ಇರುತ್ತೆ. ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಅಂದರೆ ಯಂತ್ರೋಪಕರಣಗಳು, ಮೂಲಸೌಕರ್ಯ ಅಭಿವೃದ್ಧಿ, ಕಟ್ಟಡಗಳು, ಆರೋಗ್ಯ ಇತ್ಯಾದಿ ಸೌಲಭ್ಯಗಳು, ಶಿಕ್ಷಣ, ಈ ಅಭಿವೃದ್ಧಿಗೆ ಸರ್ಕಾರ ಖರ್ಚು ಮಾಡುವ ಹಣಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಕ್ಯಾಪಿಟಲ್ ಔಟ್ಲೇ ಅಂತ ಬರುತ್ತೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ನಿಗದಿಯಾದ ಹಣದಲ್ಲಿ ಮೂಲ ಸೌಕರ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ ಅಂತ ಇದರಲ್ಲಿ ತಿಳ್ಕೊಬೋದು. ಕ್ಯಾಪಿಟಲ್ ಔಟ್ಲೇಗೆ ನೀವೀಗ 100 ರೂಪಾಯಿ ಖರ್ಚು ಮಾಡಿದರೆ ಕೆಲ ವರ್ಷಗಳಲ್ಲಿ ಇದು 250 ರೂಪಾಯಿ ತಂದು ಕೊಡುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ರಸ್ತೆಗಳು, ಸೇತುವೆಗಳು ಮತ್ತು ನೀರಾವರಿ ಕಾಲುವೆಗಳ ಅಭಿವೃದ್ಧಿಗೆ ಸರ್ಕಾರ ಖರ್ಚು ಮಾಡುವ ಹಣ ಇದು. ಕ್ಯಾಪಿಟಲ್ ಔಟ್ಲೇಗೆ ಯಾವ ರಾಜ್ಯಗಳು ಎಷ್ಟು ಹಣವನ್ನು ಬಳಕೆ ಮಾಡುತ್ತದೆ ಅಂತ ನೋಡುವುದಾದರೆ ಮಹಾರಾಷ್ಟ್ರ 13%, ತಮಿಳುನಾಡು 12% ಹಣವನ್ನು ಖರ್ಚು ಮಾಡಿದರೆ ಕೇರಳ 8% ಹಣವನ್ನು ಮಾತ್ರ ಕ್ಯಾಪಿಟಲ್ ಔಟ್ಲೇಗೆ ಖರ್ಚು ಮಾಡ್ತಾ ಇದೆ. ಎರಡನೇದಾಗಿ ಒಂದು ರಾಜ್ಯ ಕೆಲವೊಂದು ಖರ್ಚುಗಳನ್ನು ಮಾಡಲೇಬೇಕು. ಯಾವುದೇ ಸರ್ಕಾರ ಬಂದರೂ ಈ ಖರ್ಚು ನಿಲ್ಲೋದೇ ಇಲ್ಲ. ಅದು ಯಾವುದು ಅಂತಂದರೆ ಸರ್ಕಾರಿ ಉದ್ಯೋಗಿಗಳ ಸಂಬಳ,
ಪಿಂಚಣಿ, ಸಾಲದ ಬಡ್ಡಿ ಪಾವತಿ, ಈ ಕಮಿಟೆಡ್ ಖರ್ಚು ಕಡಿಮೆ ಇದ್ದರೆ ಸರ್ಕಾರ ಉಳಿದ ಯೋಜನೆಗಳಿಗೆ ಹೆಚ್ಚುವರಿ ಹಣವನ್ನು ಖರ್ಚು ಮಾಡಲಿಕ್ಕೆ ಹಣ ಸಿಗುತ್ತೆ. ಬಜೆಟ್ನಲ್ಲಿ ಯಾವ ರಾಜ್ಯಗಳು ಕಮಿಟೆಡ್ ಎಕ್ಸ್ಪೆನ್ಸಿಗೆ ಎಷ್ಟು ಹಣವನ್ನು ಮೀಸಲಾಗಿಟ್ಟೆ ಅಂತ ನೋಡುವುದಾದರೆ ಮಹಾರಾಷ್ಟ್ರ 56%, ಗುಜರಾತ್ 46%, ಕರ್ನಾಟಕ 54% ಇದ್ದರೆ ಕೇರಳ ಬರೋಬ್ಬರಿ 70% ಹಣವನ್ನು ಈ ಕಮಿಟೆಡ್ ಎಕ್ಸ್ಪೆನ್ಸ್ ಅಂದರೆ ಕಮಿಟೆಡ್ ಖರ್ಚಿಗೆ ಬಳಕೆ ಮಾಡ್ತಾ ಇದೆ. ಮೂರನೇದು ಬಹಳ ಮುಖ್ಯವಾಗಿ ಬರುವಂಥ ಆದಾಯದಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ಸ್ ಎಷ್ಟಿದೆ ಅಂತ ನೋಡಬೇಕು. ಬರುವ ಆದಾಯದಲ್ಲಿ ಹೆಚ್ಚಿನ ಪ್ರಮಾಣವನ್ನು ಸಾಲಕ್ಕೆ ಪಾವತಿ ಮಾಡಿದರೆ ಅದು ಭಾಳ ಕಷ್ಟವಾಗುತ್ತೆ. ಯಾಕಂತಂದರೆ ಬಜೆಟ್ನಲ್ಲಿ ಸಾಲದ ಪ್ರಮಾಣವೇ ಇದರ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. 2021-22ರಲ್ಲಿ ಉಳಿದ ರಾಜ್ಯಗಳು ಸರಾಸರಿ 13.3% ಹಣವನ್ನು ಇಂಟ್ರೆಸ್ಟ್ ಆಫ್ ಪೇಮೆಂಟ್ಸಿಗೆ ವಿನಿಯೋಗಿಸಿದರೆ ಕೇರಳ ಬರೋಬ್ಬರಿ 19.9% ಹಣವನ್ನು ಬಳಕೆ ಮಾಡಿದೆ. ಬೇರೆ ರಾಜ್ಯಗಳನ್ನು ನೋಡುವುದಾದರೆ ಮಹಾರಾಷ್ಟ್ರ 11%, ತಮಿಳುನಾಡು 20%, ಕರ್ನಾಟಕ 14%, ಗುಜರಾತ್ 14% ಹಣವನ್ನು ಈ ಸಾಲದ ಪಾವತಿಗೆ ಬಜೆಟ್ನಲ್ಲಿ ಮೀಸಲಿಟ್ಟಿದೆ. ಕೊನೆಯದಾಗಿ ಬಹಳ ಮುಖ್ಯವಾಗಿ ಆಫ್ ಬಜೆಟ್ ಬೋರೋವಿಂಗ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ರಾಜ್ಯ ಸರ್ಕಾರ ಯೋಜನೆ ಮಾಡಲು ಸಾಲ ತಗೊಳ್ಳೇಬೇಕು, ಆದರೆ ವಿಪರೀತ ಸಾಲವನ್ನು ತೆಗೆದುಕೊಳ್ಳುವಂಗಿಲ್ಲ. ಯಾಕೆಂತಂದರೆ ಇದಕ್ಕೂ ಒಂದು ಮಿತಿ ಇದೆ. ಆದರೂ ರಾಜ್ಯ ಸರ್ಕಾರಗಳು ಸಾಲವನ್ನು ತೆಗೆದುಕೊಳ್ಳುತ್ತೆ. ಹೇಗೆ ಅಂದರೆ PSU ಅಂದರೆ ಸಾರ್ವಜನಿಕ ವಲಯದ ಉದ್ಯಮದ ಮೂಲಕ ಸಾಲವನ್ನು ತೆಗೆದುಕೊಳ್ಳುತ್ತೆ. ಈ PSU ಯಾವುದಾದ್ರೂ ಬ್ಯಾಂಕಿನಿಂದ ಸಾಲವನ್ನು ತೆಗೆದು ಸರ್ಕಾರಕ್ಕೆ ಕೊಡುತ್ತೆ. ಈ PSU ಮೂಲಕ ಪಡೆದ ಸಾಲ ಸರ್ಕಾರದ ಬಜೆಟ್ ಬುಕ್ನಲ್ಲಿ ಗೊತ್ತಾಗಲ್ಲ. ಮತ್ತೊಂದು ಸತಿ ಹೇಳ್ತಾ ಇದ್ದೇನೆ, ಸರ್ಕಾರದ ಬಜೆಟ್ ಬುಕ್ನಲ್ಲಿ ಇದು ಗೊತ್ತಾಗಲ್ಲ. ಆದರೆ ಈ ಸಾಲಕ್ಕೆ ಗ್ಯಾರಂಟಿ ಯಾವುದು ಅಂತಂದರೆ ಅದು ರಾಜ್ಯ ಸರ್ಕಾರವೇ ಆಗಿರುತ್ತೆ. ಈ ಸಾಲವನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು. ಈ ರೀತಿ ಹೆಚ್ಚು ಸಾಲ ಪಡೆದ ಭಾರತದ ರಾಜ್ಯಗಳ ಪೈಕಿ ಕೇರಳವೂ ಒಂದು. ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ ಹೆಚ್ಚಿನ ಪ್ರಮಾಣದಲ್ಲಿ ಈ ಆಫ್ ಬೋರೋವಿಂಗ್ ಮೂಲಕ ಸಾಲವನ್ನು ಪಡೆದಿದೆ. ರಾಜ್ಯ ಸರ್ಕಾರಗಳು ಆಫ್ ಬಜೆಟ್ ಬೋರೋವಿಂಗ್ ಮೂಲಕ ಭಾರಿ ಹಣವನ್ನು ಪಡೆಯುತ್ತಿರುವುದು ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಕಾರಣವಾಗಬಹುದು ಅಂತ ತಿಳಿದ ಕೇಂದ್ರ ಸರ್ಕಾರ 2022ರ ಮಾರ್ಚ್ನಲ್ಲಿ ಸಾಲ ಪಡೆಯಲಿಕ್ಕೆ ಒಂದು ನಿಯಮವನ್ನು ಬದಲಾವಣೆ ಮಾಡಿತು. ಅದು ಏನೆಂದರೆ, ನೀವು PSU ಮೂಲಕ ಆಫ್ ಬೋರೋವಿಂಗ್ ಪಡೆದುಕೊಳ್ಳಿ ಅಥವಾ ನಿಮ್ಮ ಬಜೆಟ್ ಮೂಲಕವೂ ಸಾಲವನ್ನು ಪಡೆದುಕೊಳ್ಳಿ, ಆದರೆ ಈ ಸಾಲದ ಮೊತ್ತ ಎಲ್ಲವೂ ರಾಜ್ಯದ ಸಾಲದ ಮೊತ್ತಕ್ಕೆ ಸೇರಿಸಲಾಗುವುದು ಎಂದು ಹೇಳಿತು. ಕೇಂದ್ರ ಸರ್ಕಾರ ಕೈಗೊಂಡ ನಿರ್ಧಾರದ ಬಳಿಕ ಕೇರಳದ NBC ಮಿತಿಯೂ ಕಡಿಮೆ ಆಯಿತು. ಇದರಿಂದಾಗಿ ಕೇರಳ ಈಗ ದಿಢೀರ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದೆ. ಈ ರೀತಿಯ ಆಫ್ ಬಜೆಟ್ ಬೋರೋವಿಂಗ್ಗೆ ಕೇರಳ ಸರ್ಕಾರಕ್ಕೆ ಹಿಂದಿನಿಂದಲೂ CAG ಅಂದರೆ ಮಹಾಲೇಖಪಾಲರು ಎಚ್ಚರಿಕೆ ನೀಡ್ತಾ ಬಂದಿದ್ದರು. ವಿಪರೀತ ಪ್ರಮಾಣದಲ್ಲಿ ಆಫ್ ಬಜೆಟ್ ಬೋರೋವಿಂಗ್ ಮಾಡಿದರೆ ಮುಂದೆ ಸಮಸ್ಯೆ ಆಗ್ಬೋದು ಅಂತ ಹೇಳಿದರು. ಆದರೆ ಕೇರಳ ಸರ್ಕಾರ ತನ್ನ ಆಫ್ ಬಜೆಟ್ ಬೋರೋವಿಂಗ್ ನಿರ್ಧಾರವನ್ನು ಸಮರ್ಥಿಸಿಕೊಂಡಿತು. ಒಂದು ರಾಜ್ಯದಲ್ಲಿ ದೇಶದ ಕಂಪನಿಗಳು, ವಿದೇಶದ ಕಂಪನಿಗಳು ಆರಂಭವಾದರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಉತ್ಪನ್ನಗಳು ಮಾರಾಟವಾಗುವ ಮೂಲಕ ಆ ರಾಜ್ಯದ ಬಜೆಟಿಗೂ ಆದಾಯ ಬರುತ್ತೆ. ಆದರೆ ಕೇರಳ ಉದ್ಯಮ ಸ್ನೇಹಿ ರಾಜ್ಯವಾಗದಿರುವುದೇ ದೊಡ್ಡ ಸಮಸ್ಯೆಗೊಂದು ಕಾರಣ. ವಿದೇಶಿ ಕಂಪನಿಗಳು ಇಲ್ಲಿ ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿ ಕಾರ್ಮಿಕ ಸಂಘಟನೆಗಳು ಬಹಳ ಬಲವಾಗಿದೆ. ಮುಷ್ಕರಕ್ಕೆ ಜನಪ್ರತಿನಿಧಿಗಳು ಕೈ ಜೋಡಿಸುವ ಕಾರಣ ಬೇರೆ ರಾಜ್ಯಗಳಲ್ಲಿ ಹೂಡಿಕೆ ಮಾಡಲು ಕಂಪನಿಗಳು ಆಸಕ್ತಿಯನ್ನು ತೋರಿಸ್ತಾ ಇವೆ. ಬಹಳಷ್ಟು ಕಂಪನಿಗಳು ಆರಂಭದಲ್ಲಿ ಹೂಡಿಕೆಗೆ ಆಸಕ್ತಿಯನ್ನು ಇಲ್ಲಿ ತೋರಿಸ್ತವೆ, ಆದರೆ ಇಲ್ಲಿನ ವ್ಯವಸ್ಥೆಗೆ ಬೇಸತ್ತು ಬೇರೆ ರಾಜ್ಯಕ್ಕೆ ವಲಸೆ ಹೋಗುತ್ತವೆ. ಇನ್ನು ಕೆಲವು ಕಂಪನಿಗಳು ಘಟಕಗಳನ್ನು ತೆರೆಯುತ್ತವೆ, ಆದರೆ ಮುಷ್ಕರದಿಂದ ನಷ್ಟ ಅನುಭವಿಸಿ ಕೊನೆಗೆ ಘಟಕವನ್ನೇ ಬಂದ್ ಮಾಡಿ ಬೇರೆ ರಾಜ್ಯದಲ್ಲಿ ಹೂಡಿಕೆಗೆ ತೆರಳುತ್ತವೆ. ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಸಾಲ ಮಾಡಿದರೆ ಕೇಂದ್ರ ಮಿತಿ ಹೇರುವುದು ಎಷ್ಟು ಸರಿ ಅಂತ ಕೇರಳ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. 100 ರೂಪಾಯಿ ತೆರಿಗೆ ರೂಪದಲ್ಲಿ ಸಂಗ್ರಹವಾದರೆ 35 ರೂಪಾಯಿ ಸಿಗಬೇಕು, ಆದರೆ ನಮಗೆ ಕೇವಲ 21 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಇದು ಅನ್ಯಾಯ ಅಂತ ಕೇಂದ್ರದ ವಿರುದ್ಧ ದೂರಿದೆ. ಇನ್ನೊಂದು ಕಡೆಯಲ್ಲಿ ಕೇರಳದ ಆರ್ಥಿಕ ಸಮಸ್ಯೆಗೆ ಅಲ್ಲಿನ ಅಶಿಸ್ತೇ ಕಾರಣ ಅಂತ ಕೇಂದ್ರ ಸರ್ಕಾರ ವಾದವನ್ನು ಮುಂದಿಡ್ತಾ ಇದೆ.
ವಿಪರೀತ ಪ್ರಮಾಣದಲ್ಲಿ ಸಾಲ ಮಾಡಿದ್ರಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ 26,000 ಕೋಟಿ ರೂಪಾಯಿ ತುರ್ತಾಗಿ ನೀಡಬೇಕೆಂದು ಕೇಳ್ತಾ ಇದೆ. ಕೇರಳದ ಬೇಡಿಕೆಯನ್ನು ನಾವು ಈಡೇರಿಸಿದರೆ ಮುಂದೆ ಬೇರೆ ರಾಜ್ಯಗಳು ಈ ಟ್ರೆಂಡನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ ಅಂತ ವಾದ ಮಾಡ್ತಾ ಇದೆ. ಎರಡೂ ಕಡೆಯ ವಾದಗಳನ್ನು ಆಲಿಸಿರುವ ಸುಪ್ರೀಂ ಕೋರ್ಟ್ ಈಗ ಈ ಅರ್ಜಿಯನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದೆ. ಚುನಾವಣಾ ಸಮಯ ಆಗಿರುವ ಕಾರಣ ಈಗ ಈ ವಿಚಾರ ಮತ್ತಷ್ಟು ಹೆಚ್ಚು ಚರ್ಚೆಯಾಗ್ತಾ ಇದೆ. ಕೊನೆಯದಾಗಿ ಬಹಳ ಮುಖ್ಯವಾಗಿ, ಯಾವುದೇ ಸರ್ಕಾರಗಳು ಯಾವ ಯೋಜನೆಯನ್ನು ಬೇಕಾದರೂ ತರಬಹುದು, ಆದರೆ ಭವಿಷ್ಯದಲ್ಲಿ ಈ ಯೋಜನೆ ಸಂಕಷ್ಟವನ್ನು ತರಬಾರದು, ಸಾಲದ ವ್ಯೂಹಕ್ಕೆ ಸಿಲುಕಬಾರದು ಅಷ್ಟೇ. ನಮ್ಮ ತೆರಿಗೆ ಹಣವನ್ನು ಬಳಸಿಯೇ ಸರ್ಕಾರಗಳು ಯೋಜನೆಯನ್ನು ರೂಪಿಸ್ತೇವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕಾಗಿರೋ ವಿಚಾರ. ಹೀಗಾಗಿ ನಾವು ಸತ್ತ ಪ್ರಜೆಗಳಾಗದೆ ಸತ್ಪ್ರಜೆಗಳಾಗಿ ನಾವು ಸರ್ಕಾರದ ಯೋಜನೆಗಳ ಬಗ್ಗೆ ಸದಾ ಕಣ್ಣನ್ನು ಇಡಬೇಕು. ಧನ್ಯವಾದಗಳು.